ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅನೇಕ ಎಪಿಸೋಡ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಲಾಗಿದೆ. ಏಕೆ ಓದಬೇಕು, ಏನು ಬರೆಯಬೇಕು, ಎಷ್ಟು ಬರೆಯಬೇಕು, ಹೇಗೆ ಬರೆಯಬೇಕು, ಏಕಾಗ್ರತೆ, ನೆನಪಿನ ಶಕ್ತಿ, ಅನೇಕವನ್ನು ಸ್ವಲ್ಪ ಟಚ್ ಆ್ಯಂಡ್ ಗೋ. ಯಾಕೆಂದರೆ ಅರ್ಜೆಂಟ್ಲಿದ್ದೀವಿ. ನಮ್ಮ ಗುರಿ ಅಧ್ಯಯನದ ಸಮಸ್ಯೆಗಳಲ್ಲ. ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ. ಆದರೆ ಈಗ ಪರೀಕ್ಷೆ ವಿಷಯ ಬಂದೇ ಬಿಡ್ತು. ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಿಮಗೆ ಪರೀಕ್ಷೆಯನ್ನು ಆರಂಭಿಸ್ತಾ ಇದ್ದೀವಿ. ಯಾವತ್ತಿಂದ ಆರಂಭಿಸ್ತಾ ಇದ್ದೀವಿ? ಜೂನ್ ಟು ಡಿಸೆಂಬರ್ ಅಧ್ಯಯನ ಸಮಯ, ಸ್ಟಡಿ ಟೈಮ್. ಜೂನ್ ಟು ಡಿಸೆಂಬರ್ ಅಧ್ಯಯನ ಸಮಯ, ಸ್ಟಡಿ ಟೈಮ್. ಜನವರಿ ಟು ಮಾರ್ಚ್ ಏಪ್ರಿಲ್ ಪರೀಕ್ಷಾ ಸಮಯ, ಎಕ್ಸಾಮ್ ಟೈಮ್. ಹಾಗಾದರೆ ಈ ಜನವರಿ 1, ಇವತ್ತು ನಾವು ಫೆಬ್ರವರಿನಲ್ಲಿ ಮಾತಾಡ್ತಾ ಇದ್ದೀವಿ, ಆದರೆ ಜನವರಿ 1 ನಿಜವಾದ ಸಮಯ. ಏನು ಸಮಯ ಅದು? ಪರೀಕ್ಷೆಯ ಆರಂಭದ ಸಮಯ. ದಿ ಬಿಗಿನಿಂಗ್ ಆಫ್ ದ ಎಕ್ಸಾಮ್. ಯಾವತ್ತು? ಜನವರಿ 1. ಈ ಜನವರಿ 1 ಬಹಳ ಮುಖ್ಯ ದಿನ. ಯಾಕೆ ಹೇಳಿ? ಈ ದಿನ ಒಂದು ನಿರ್ಧಾರ ಆಗಬೇಕು. ಏನು ನಿರ್ಧಾರ? ಆವತ್ತಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಆನ್ ಜನವರಿ 1 ಅಂತ ಕರಿತೀವಿ. ಹಾಗಂದ್ರೇನು? ಜನವರಿ 1ಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಚೆಕ್ ಮಾಡ್ಕೋಬೇಕು. ಏನು? ಮಾಡಿರಬೇಕಾಗಿದ್ದದ್ದು, ಮಾಡಬಾರದ್ದು. ಚೆನ್ನಾಗಿದೆ ಅಲ್ಲ? ಮಾಡಿರಬೇಕಾಗಿದ್ದದ್ದು. ಒಬ್ಬ ಆದರ್ಶ ವಿದ್ಯಾರ್ಥಿ ಜನವರಿ 1ಕ್ಕೆ ಹೆಂಗೆ ರೆಡಿ ಇರಬೇಕಾಗಿತ್ತು? ಈ ವಿಷಯಗಳಲ್ಲೆಲ್ಲ ರೆಡಿ ಇರಬೇಕಾಗಿತ್ತು. ಎಸ್. ನಾಳೆಯಿಂದ ಮಾಡಬಾರದ್ದು. ಇದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಡೂಸ್ ಆ್ಯಂಡ್ ಡೋಂಟ್ಸ್ ಆನ್ ಜನವರಿ 1. ಹಾಗಾದ್ರೆ ಅದೇನು ಅಂತ ನೋಡೋಣವಾ? ಪರೀಕ್ಷೆಗಳಿಗೆ ಹೊರಟುಬಿಟ್ಟವಲ್ಲ, ಸಂತೋಷವಾಗಿ ಹೋಗಬೇಕು. ಸೂತ್ರಗಳನ್ನು ಫಾಲೋ ಮಾಡಿದ್ರೆ ಸಂತೋಷ ಸಿಗುತ್ತೆ. ಎಲ್ಲರೂ ಯಶಸ್ವಿ ಆಗ್ತಾರೆ, ನಂಬರ್ 1 ಆಗ್ತೀವಿ. ಸೂತ್ರಗಳೇ ಮುಖ್ಯ, ಶಿಸ್ತೇ ಮುಖ್ಯ. ಶಿಸ್ತಿಲ್ಲದ ಜೀವನ ನಾವಿಕನಿಲ್ಲದ ಹಡಗಿನಂತೆ ಅಸ್ತವ್ಯಸ್ತವಾಗಿರುತ್ತದೆ. ಓಕೆ, ಆದ್ದರಿಂದ ಶಿಸ್ತನ್ನು ನೋಡೋಣ. ಮಾಡಿರಬೇಕಾಗಿದ್ದದ್ದು ಏನೇನು ಮಾಡಿರಬೇಕಾಗಿತ್ತು ಒಬ್ಬ ಆದರ್ಶ ವಿದ್ಯಾರ್ಥಿ, ಒಬ್ಬ ಐಡಿಯಲ್ ಸ್ಟೂಡೆಂಟು? ನೋಡೋಣವಾ? ಮೊದಲನೇದು, 3 ಬಾರಿಯಾದರೂ, ಜೂನ್ ಟು ಡಿಸೆಂಬರ್ 3 ಬಾರಿಯಾದರೂ ಪಠ್ಯ ಪುಸ್ತಕವನ್ನು, ಟೆಕ್ಸ್ಟ್ ಬುಕ್ಕನ್ನು ವರ್ಡ್ ಬೈ ವರ್ಡ್, ಪದ ಸಹಿತ ಪದ ಓದಿ ಮುಗಿಸಿರಬೇಕಾಗಿತ್ತು. ಈಗ ನೋಡ್ತಾ ಇರೋರಿಗೆ ಎಷ್ಟು ಜನ ಟೆಕ್ಸ್ಟ್ ಬುಕ್ಕನ್ನು ಓದಿದ್ದೀರಿ 3 ಸಲ? ತುಂಬ ಜನ 1 ಸಲನೇ ಓದಿಲ್ಲ. ವರ್ಡ್ ಬೈ ವರ್ಡ್. ಎಷ್ಟು ಜನ ಟೆಕ್ಸ್ಟ್ ಬುಕ್ ಓದಿದ್ದೀರಿ? ನೋಡಿ, ಓದೇ ಇಲ್ಲ. ನೀವು ಓದಿರೋದು ಏನು ಗೊತ್ತಾ? ನೋಟ್ಸು, ಮೇಡಮ್ ಕೊಟ್ಟರೋ ನೋಟ್ಸು, ಮೇಸ್ಟ್ರು ಕೊಟ್ಟರೋ ನೋಟ್ಸು. ಟೆಕ್ಸ್ಟ್ ಬುಕ್ ಯಾರೂ ಓದಿಲ್ಲ. ನಾನು ಈಗಾಗಲೇ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೀನಿ, ಟೆಕ್ಸ್ಟ್ ಬುಕ್ ಅಂದ್ರೇನು? ಅಮ್ಮ, ನನ್ನ ಸ್ವಂತ ಅಮ್ಮ, ಮೈ ಮದರ್. ಅಮ್ಮನ್ನೇ ಮರೆತು ಬಿಟ್ಟಿದ್ದೀರಿ. ನೋಡಿದ್ರಾ? ಅಮ್ಮನ ಮರೆತರೆ ಉದ್ಧಾರ ಆಗ್ತೀವ? ಇಲ್ಲ, ಅಮ್ಮ ಇರಬೇಕು. ಹಾಗಾದರೆ ಟೆಕ್ಸ್ಟ್ ಬುಕ್ಕನ್ನು ಓದಿರ್ಬೇಕು. ಈಗಲೂ ಅವಕಾಶ ಇದೆ. ಇನ್ನು 4 ದಿವಸದಲ್ಲಿ ಒಂದೊಂದು ಸಲ, ವಾರದಲ್ಲಿ ಒಂದೊಂದು ಸಲ ಬೆರಳಿಟ್ಕೊಂಡು ಶಬ್ದ ಮಾಡ್ತಾ ಜೋರಾಗಿ ಟೆಕ್ಸ್ಟ್ ಬುಕ್ಕನ್ನು 1 ಸಲ ಓದು, 10 ಮಾರ್ಕ್ಸ್ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಕೇಳಬೇಡ, ಅದು ಅಮ್ಮನ ಶಕ್ತಿ. ಇನ್ನೊಂದು ಸಲ ಓದು, ಇನ್ನು 10 ಮಾರ್ಕ್ಸ್ ಬರುತ್ತೆ. ಇದೇ ಶಕ್ತಿ. ಸೊ 3 ಬಾರಿ ಪಠ್ಯಪುಸ್ತಕವನ್ನು ಓದಿ ಮುಗಿಸಿರಬೇಕಾಗಿತ್ತು. ಮುಂದಿನ ವರ್ಷದಿಂದಲಾರು ಹಂಗೆ ಮಾಡು. ಈಗ ಮಾಡಿಲ್ಲದೆ ಇದ್ದರೆ, ಈಗಾಗಲೇ ಫೆಬ್ರವರಿ ಅಲ್ಲ, ನಾನು ಜನವರಿ 1 ಕತೆ ಹೇಳ್ತಾ ಇದ್ದೀನಿ. ಓಕೆ. ಎರಡನೇದು, ಈ ನೋಟ್ಸ್ ಕೊಟ್ಟಿದ್ರಲ್ಲ ಮೇಡಮ್ ಮೇಸ್ಟ್ರು, ಈ ಕ್ವಶನ್ನು ಆನ್ಸರು ಆ ಥರನಾರು ಕೊಡ್ಬೋದು. ಕೆಲವರು ಸಿನಾಪ್ಸಿಸ್ ಕೊಡ್ಬೋದು, ಎಸ್ ಐ ಟೈಪಲ್ಲಿ ಕೊಡ್ಬೋದು. ತುಂಬ ಜನ ಟೀಚರ್ಸ್ ಏನು ಕೊಡ್ತಾರೆ? ಕ್ವಶನ್ನು ಆನ್ಸರ್ ಚಾಪ್ಟರ್ ವೈಸ್ ಕೊಡ್ತಾರೆ. ಈ ನೋಟ್ಸ್ ಇದೆಯಲ್ಲ, ಇದನ್ನು 10 ಬಾರಿಯಾದರೂ ವರ್ಡ್ ಬೈ ವರ್ಡ್ ಓದಿ ಮುಗಿಸಿರಬೇಕಾಗಿತ್ತು. ಯಾವತ್ತಿಗೆ? ಜನವರಿ 1ಕ್ಕೆ. ನೀವು ಓದಿದ್ದೀರಿ, ಒಂದು 2-3 ಸಲ ಓದಿದ್ದೀರಿ. ಯಾಕೆ ಹೇಳಿ? ನೀವು PA1, PA2, PA3, PA4, SA1 ಮಿಡ್ ಟರ್ಮು, ಅದಕ್ಕೆಲ್ಲ ಓದಿದ್ದೇ ಇದನ್ನು. ಆದ್ದರಿಂದ ಓದಿದ್ದೀರಿ, ಹೇಗೋ ಓದಿರ್ಬೋದು, ಅಥವಾ ಒಂದು 2-3 ಸಲ ಓದಿರ್ಬೋದು. ನಾನು 10 ಸಲ ಹೇಳ್ತಾ ಇದ್ದೀನಿ. ಜೂನ್ ಟು ಡಿಸೆಂಬರ್ ಒಳಗಡೆ 10 ಬಾರಿಯಾದರೂ ವರ್ಡ್ ಬೈ ವರ್ಡ್ ನೋಟ್ಸ್ ಓದಿರ್ಬೇಕಾಗಿತ್ತು. ಆಮೇಲೆ ಸಬ್ಜೆಕ್ಟ್ ವೈದು, CBSE 9th to 10th ಅಂದರೆ 5 ಸಬ್ಜೆಕ್ಟ್ ಇರುತ್ತೆ. CBSEಗೆ, ICSEಗೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ. ಸ್ಟೇಟ್ಗಾದರೆ 6 ಸಬ್ಜೆಕ್ಟ್ ಇರುತ್ತೆ. ಪ್ರತಿ ಸಬ್ಜೆಕ್ಟು ನೀನು ಜನವರಿ 1ಕ್ಕೆ ಯಾವ ಲೆವೆಲ್ನಲ್ಲಿದೆಯಾ? ಇಂಗ್ಲೀಷ್ 92, ಗಣಿತ 46, ಸೈನ್ಸ್ 76. ಯು ಶುಡ್ ನೋ ವೇರ್ ಯು ಆರ್ ಇನ್ ಈಚ್ ಸಬ್ಜೆಕ್ಟ್. ನೀನು ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಹಂತದಲ್ಲಿ ಇದ್ದೀಯೆ ಎಂದು ತಿಳಿದುಕೊಂಡಿರಬೇಕಾಗಿತ್ತು. ಯಾವತ್ತಿಗೆ? ಜನವರಿ 1ಕ್ಕೆ. ಆಮೇಲೆ ನಿನಗೆ ಈ ಮುಖ್ಯಾಂಶಗಳ ಪಟ್ಟಿ ಅಂತ ಒಂದು ರೆಡಿ ಮಾಡ್ಕೋಬೇಕು. ಜೂನಿಂದಲೇ ಮಾಡ್ಕೋಬೇಕು, ಚಾಪ್ಟರ್ ಆಗ್ತಿದ್ದಂಗೆ. ಈಗ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ಗೆ ನೋಟ್ಸ್ ಕೊಟ್ಟಿರಲ್ಲ, ಅದರಲ್ಲಿ ನೀನು 2 ಮಾರ್ಕ್ಸ್ಗೆ 1, 2, 3 ಇದರಲ್ಲಿ ವರ್ಬ್ ಇರಬಾರ್ದು, ಕ್ರಿಯಾಪದ ಇರಬಾರ್ದು, 3ರಿಂದ 5 ಪದ ಇರಬೇಕು. ಆ ಥರ 1, 2. ಈ ಟಿ ವಿನಲ್ಲಿ
ಟಿ ವಿನಲ್ಲಿ ನ್ಯೂಸ್ ಹೇಳ್ತಾರಲ್ಲ, ರೇಡಿಯೋದಲ್ಲಿ ನ್ಯೂಸ್ ಹೇಳ್ತಾರಲ್ಲ, ಇದೀಗ ಮುಖ್ಯಾಂಶಗಳು 1 2 3 4 5 ಆಮೇಲೆ ಒಂದೊಂದೇ ತೊಗೊಂಡು ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲ, ಈ ರೀತಿ ಪಾಯಿಂಟ್ಸನ್ನು ಬರೆದಿಟ್ಕೋಬೇಕಾಗಿತ್ತು. ಜನವರಿ 1 ಮೇಲೆ ಓದೋದು ಟೆಕ್ಸ್ಟ್ ಬುಕ್ ಅಲ್ಲ, ನೋಟ್ಸ್ ಅಲ್ಲ, ಮುಗಿದೋಗಿದೆ. ಅದೆಲ್ಲ 3 ಸಲ 10 ಸಲ ಓದಿ. ಈಗ ಇನ್ನು ಓದೋದೇನ ಪಾಯಿಂಟ್ಸ್ನ, ಮುಖ್ಯಾಂಶಗಳನ್ನ. ನಿನ್ನ ಹತ್ರ ಇಲ್ಲ ಈಗ ನೋಡಿದ್ರೆ ಪಾಯಿಂಟ್ಸನ್ನು. ಈಗಲೂ ಅಟ್ಲೀಸ್ಟ್ ಟೈಮ್ ಇಲ್ಲ ಈಗ, ಆದರೂ ಸೈನ್ಸು ಸೋಷಿಯಲಿಗಾದ್ರೂ ಈ ಬಾರಿ ನೀನು ಪಾಯಿಂಟ್ಸನ್ನು ಮಾಡ್ಕೋಬೋದು. ಇನ್ನೊಂದು 3-4 ದಿವಸದಲ್ಲಿ ಮಾಡ್ಬೋದು. ಒಬ್ಬೊಬ್ಬರು ಒಂದು ಹಂಚ್ಕೊಂಡ್ರೆ, ಇವನು ಭೌತಶಾಸ್ತ್ರ, ಅವನು ರಸಾಯನಶಾಸ್ತ್ರ, ಅವನು ಜೀವಶಾಸ್ತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಒಬ್ಬೊಬ್ಬರು ಒಂದು 4 ದಿವಸದಲ್ಲಿ ಮಾಡಿದ್ರೆ ಆಮೇಲೆ ಜೆರಾಕ್ಸ್ ಮಾಡಿ ಇಟ್ಕೊಂಡ್ರೆ ಮುಖ್ಯಾಂಶಗಳ ಪಟ್ಟಿ ರೆಡಿಯಾಗುತ್ತೆ. ಈ ರೀತಿ ಮುಖ್ಯಾಂಶಗಳ ಪಟ್ಟಿಯನ್ನು ಒಂದು 10-20-30 ಸಲ ರೆಡಿ ಮಾಡಿ ಓದಿ ಮುಗಿಸಿರಬೇಕಾಗಿತ್ತು. ಆಮೇಲೆ ಯಾವ್ಯಾವ ಹಂತಲ್ಲಿದೆಯಾ ಅಂತ ತಿಳ್ಕೊಬೇಕಾಗಿತ್ತು. ಆಮೇಲೆ ಸಿಲೆಬಸ್ ಮುಗಿದಿರಬೇಕಾಗಿತ್ತು. ನನ್ನ ಪ್ರಕಾರ ಸಿಲೆಬಸ್ ಎಲ್ಲ ಡಿಸೆಂಬರ್ 31 ಎಲ್ಲ ಶಾಲೆಯಲ್ಲೂ, ಅದರಲ್ಲೂ 10ನೇ ಕ್ಲಾಸ್ನವ್ರಿಗೆ ಮುಗಿಸಿರ್ತಾರೆ. ಆದ್ದರಿಂದ ಇದಿಷ್ಟು ಏನೂ ಮಾಡಿರಬೇಕಾಗಿದ್ದದ್ದು ಡೂಸ್. ಒಬ್ಬ ಆದರ್ಶ ವಿದ್ಯಾರ್ಥಿ ನೀವು ಇಷ್ಟರಲ್ಲಿ ಎಷ್ಟು ಮಾಡಿದ್ದೀರಿ ಈ ಬಾರಿ ಅಂತ ನಂಗೆ ಗೊತ್ತಿಲ್ಲದೆ ಇರೋದು. ಆಮೇಲೆ ನಾವು ಮಾತಾಡ್ತಿರೋದು ಫೆಬ್ರವರಿನಲ್ಲಿ, ನಾನು ಮಾತಾಡ್ತಿರೋದು ಜನವರಿ 1ಕ್ಕೆ. ಮಾಡಬಾರದ್ದು, ನಾಳೆಯಿಂದ ಮಾಡಬಾರ್ದಪ್ಪ ಜನವರಿ 1 ಮೇಲೆ. ನೋಡಿದ್ರೆ ಏನೇನು ಅಂತ ಹೇಳ, ಏನೂ ಇಲ್ಲ, ಒಂದೇ ಸೆಂಟೆನ್ಸಲ್ಲಿ ಮುಗಿಸ್ಬಿಡ್ತೀನಿ ವಾಕ್ಯದಲ್ಲಿ. ನೋ ಪೇರೆಂಟ್ಸ್, ನೋ ರಿಲೇಟಿವ್ಸ್, ಬಂಧುಗಳಿಲ್ಲ, ಅಪ್ಪ ಅಮ್ಮ ಇಲ್ಲ. ನೋ ಈಟಿಂಗ್ ಔಟ್ಸೈಡ್, ಹೊರಗಡೆ ತಿನ್ನೋ ಹಂಗಿಲ್ಲ. ನೋ ಡ್ರಿಂಕಿಂಗ್ ಔಟ್ಸೈಡ್, ಎಲ್ಲೂ ಏನೂ ಕುಡಿಯೋ ಹಂಗಿಲ್ಲ. ನೋ ರಿಲೇಟಿವ್ಸ್, ನೋ ಪಾರ್ಟಿ, ನೋ ಫಂಕ್ಷನ್, ನೋ ಹೋಟೆಲ್, ನೋ 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 ಮ್ಯಾರೇಜ್ ಫಂಕ್ಷನ್, ನೋ ಟೂರ್, ನೋ ಪಿಕ್ನಿಕ್, ನೋ 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 ಎಲ್ಲ ನೋ. ಭಾರತ್ ಬಂದ್, ಕರ್ನಾಟಕ ಬಂದ್, ನಿಮ್ಮೂರು ಬಂದ್. ನೋಡಿದ್ರ ಎಲ್ಲ ಬಂದಾಗೋಯ್ತು. ಇದಿಷ್ಟು ನೋ. ಇದೇ ಡೂಸ್ ಆ್ಯಂಡ್ ಡೋಂಟ್ಸ್ ಆನ್ ಜನವರಿ 1 ಮಾಡಿರಬೇಕಾಗಿದ್ದದ್ದು ಮಾಡಬಾರದು. ನೋಡಿದ್ರ ಇವತ್ತಿನ ಎಪಿಸೋಡ್ನಲ್ಲಿ ಪರೀಕ್ಷೆಗೆ ಹೊರಟು ಜನವರಿ 1ಕ್ಕೆ ಏನೇನು ಮಾಡಿರಬೇಕಾಗಿತ್ತು, ಏನೇನು ಮಾಡಬಾರ್ದು ಅಂತ ಹೇಳಿದೆ. ಈ ಸಲ ಯಾರ್ಯಾರು ಮಾಡಿಲ್ಲ, ಮುಂದಿನ ಸಲಿಗಾರು ಇದನ್ನು ಡಿಸೆಂಬರ್ 31ಕ್ಕೆ ಜನವರಿ 1ಕ್ಕೆ ರೆಡಿಯಾಗಿ ಮಾಡ್ಕೊಳ್ಳಿ. ಮಾಡಬಾರದನ್ನು ಮಾಡಬೇಡಿ. ಹಾಗಾದರೆ ಈಗ ಎಲ್ಲವನ್ನ ನೋ 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 ಅಂದ್ಬಿಟ್ಟು ಭಾರತ್ ಬಂದು, ಕರ್ನಾಟಕ ಬಂದು, ನಿಮ್ಮೂರು ಬಂದ್ ಮಾಡಿಬಿಟ್ವಿ. ನಾಳೆಯಿಂದ ಏನು ಮಾಡಬೇಕು, ಹೇಗಿರಬೇಕು, ಓದುವುದು ಹೇಗೆ, ಶಾಲೆಗೆ ಹೋಗಬಾರ್ದೆ, ಹಾಗಾದ್ರೆ ಏನು ಮಾಡಬೇಕು, ಇದೆಲ್ಲ ನಾಳೆಯ ಎಪಿಸೋಡ್ಲಿ ನೋಡೋಣ. ಇದೇ ಇವತ್ತಿನ ವಿಷಯ. ನಾವು ಪರೀಕ್ಷೆಗೆ ರೆಡಿಯಾಗಿ ಹೊರಟ್ವಿ. ಜನವರಿ 1ಕ್ಕೆ ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದನ್ನು ಯೋಚನೆ ಮಾಡಿದ್ವಿ. ನಾಳೆ ಮತ್ತೆ ಬರ್ತೇನೆ. ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಈ ಬಾರಿ ಪರೀಕ್ಷೆನ ನಗನಗ್ತಾ ಎದುರಿಸೋಣ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.